ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಹಳೆ ಪಿಂಚಣಿ ಯಾಕೆ ಮಹತ್ವ ಪಡೆದಿದೆ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಳೆ ಪಿಂಚಣಿ ಯಾಕೆ ಪಡಿಬೇಕು ಅಂತ ಇಲ್ಲಿ ಗಮನ ಸೆಳೀತಾ ಇದ್ದಾರೆ ಸರ್ಕಾರದ್ದು ಅಂತ ಪ್ರಮುಖವಾಗಿ ಹಳೆ ಪಿಂಚಣಿ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಳೆ ಪಿಂಚಣಿ ಯೋಜನೆ ಮರುಜಾರು ಮಾಡಬೇಕು, ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ಕೇಳಿಕೊಂಡಿದೆ. ಹಾಗಾದರೆ ಹಳೆ ಪಿಂಚಣಿ ಯೋಜನೆ ಯಾಕೆ ಬೇಕು? ಅದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣಗಳು, OPS ಯಾಕೆ ಒಂದು ಒಳ್ಳೆಯದು ಅಂತ ಇಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಶ್ಚಿತ ಪಿಂಚಣಿ ಒಂದನೇದಾಗಿ ನೌಕರರ ನಿವೃತ್ತಿಯ ಸಮಯದಲ್ಲಿ ಪಡೆಯುತ್ತಿದ್ದ ಕೊನೆಯ ಸಂಬಳ 50% ಏನು ಮೊತ್ತವನ್ನು ಪಿಂಚಣಿಯಾಗಿ ಪಡೆಯುತ್ತಾರೆ. OPS ಯಾಕೆ ಒಳ್ಳೆಯದು ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾವುದೇ ಕಡಿತವಿಲ್ಲ, ನೌಕರರು ಸಂಬಳದಿಂದ ಪಿಂಚಣಿಗಾಗಿ ಯಾವುದೇ ಹಣವನ್ನು ಕಡಿತಗೊಳಿಸಲಾಗುವುದಿಲ್ಲ. ತುಟ್ಟಿ ಭತ್ಯೆ ಮೂರನೇದಾಗಿ ವರ್ಷಕ್ಕೆ 2 ಬಾರಿ ಸರ್ಕಾರ ಘೋಷಿಸುವ ತುಟ್ಟಿ ಭತ್ಯೆ ಲಾಭವು ಪಿಂಚಣಿದಾರರು ಅನ್ವಯಿಸುತ್ತದೆ. ಇದರಿಂದ ಪಿಂಚಣಿ ಮೊತ್ತವು ಕಾಲಕಾಲಕ್ಕೆ ಹೆಚ್ಚಾಗುತ್ತದೆ. ಜೊತೆಗೆ ನಾಲ್ಕನೇದಾಗಿ ಕುಟುಂಬ ಪಿಂಚಣಿ. ಕುಟುಂಬ ಪಿಂಚಣಿ ಯಾವ ರೀತಿಯಾಗಿ ಅಂದರೆ ನೌಕರರ ಮರಣದ ನಂತರ ಅವರ ಕುಟುಂಬದವರಿಗೆ, ಅವರ ಪತ್ನಿ ಅಥವಾ ಪತಿಯಾಗಿರುವುದು ಪಿಂಚಣಿ ಮುಂದುವರಿಯುತ್ತದೆ. ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಪ್ರಮುಖ OPSನ ಒಂದು ಇಲ್ಲಿ ಲಾಭಗಳು ನೀವು ನೋಡ್ತಾ ಇದ್ದೀರಾ. ಜಾಹೀರಾತು ರಹಿತ ಭದ್ರತೆ, ಇಲ್ಲಿ ಯಾವುದೇ ಷೇರು ಮಾರುಕಟ್ಟೆಗೆ ಏರಿಳಿತದ ಭಯ ಇರೋದಿಲ್ಲ. ಇದು ಸಂಪೂರ್ಣವಾಗಿ ಸರ್ಕಾರದಿಂದ ಸುರಕ್ಷಿತವಾಗಿರುತ್ತದೆ ಅಂತ ಇಲ್ಲಿ ಮಾಹಿತಿ. OPS ಮತ್ತು NPS ನಡುವಿನ ಇಲ್ಲಿ ಏನಿದೆ ವ್ಯತ್ಯಾಸ ಅಂತ ನಾವು ನೋಡೋದಾದರೆ ಬಹಳ ವ್ಯತ್ಯಾಸಗಳಿದ್ದಾವೆ. ವ್ಯತ್ಯಾಸ ಬಂದ್ಬಿಟ್ಟು NPS ಮತ್ತು OPS ಅಲ್ಲಿ OPS ಬಂದ್ಬಿಟ್ಟು ನೌಕರರಿಂದ ಯಾವುದೇ ಹೂಡಿಕೆ ಇರೋದಿಲ್ಲ OPS ಅಲ್ಲಿ. ಆದರೆ NPS ಅಲ್ಲಿ ಸಂಬಳದ 10% ನೌಕರರಿಂದ ಕಡಿತವಾಗುತ್ತದೆ. ಒಂದು ಎದಕ್ಕೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಅವರು ಒಂದು ಹೂಡಿಕೆ ಮಾಡ್ತಾರೆ ಸರ್ಕಾರದ ವತಿಯಿಂದ. ಕೊನೆಯ ಸಂಬಳದ 50% ಖಚಿತವಾಗಿ ಬರುತ್ತದೆ OPS ಇದ್ದರೆ. ಆದರೆ ಇಲ್ಲಿ NPS ಇದ್ದರೆ ಏನಾಗುತ್ತಂದರೆ ಮಾರುಕಟ್ಟೆಯ ಲಾಭದ ಮೇಲೆ ಒಂದು ಆಧಾರಿತ ಖಚಿತವಾಗಿರೋದಿಲ್ಲ ಇಲ್ಲಿ NPS ಇದ್ದರೆ. ನಾವು ಮೂರನೇದಾಗಿ ಸಂಪೂರ್ಣವಾಗಿ ತೆರಿಗೆ ಮುಕ್ತ ಇರುತ್ತದೆ OPS. ಆದರೆ ಹಿಂಪಡೆಯುವಾಗ NPS ಅಲ್ಲಿ ಏನಾಗುತ್ತೆ ಅಂದರೆ ಭಾಗಾಂಶ ತೆರಿಗೆ ಅನ್ವಯಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ರಾಜ್ಯದಲ್ಲಿ 2004 ನಂತರ ರದ್ದು ಮಾಡಲಾಗಿದೆ ಈ ಒಂದು OPS. ಆದರೆ ಇಲ್ಲಿ NPS ಅನ್ನೋದು 2004 ನಂತರ ಸೇವೆಗೆ ಸೇರಿದ ನೌಕರರಿಗೆ ಅನ್ವಯಿಸುತ್ತದೆ ಎಂಬುದರ ಬಗ್ಗೆ ಮಾಹಿತಿ ನೀವು ನೋಡ್ತಾ ಇರಲ್ಲ. ಯಾವೆಲ್ಲ ಒಂದು ವಿಷಯಗಳಿದ್ದಾವೆ, NPS ಮತ್ತು OPS ನಡುವಿನ ವ್ಯತ್ಯಾಸವೇನಿದೆ, ಜೊತೆಗೆ OPSನಿಂದ ಲಾಭವೇನಿದೆ, ನಿಶ್ಚಿತ ಪಿಂಚಣಿ, ಯಾವುದೇ ಕಡಿತವಿಲ್ಲ, ತುಟ್ಟಿ ಭತ್ಯೆ, ಕುಟುಂಬ ಪಿಂಚಣಿ, ಜಾಹೀರಾತು ರಹಿತ ಭದ್ರತೆ, ಈ ಎಲ್ಲ ಒಂದು ಲಕ್ಷಣಗಳಿಂದ, ಈ ಎಲ್ಲ ಪ್ರಮುಖ ವ್ಯತ್ಯಾಸಗಳಿಂದ ಹಳೆಯ ಪಿಂಚಣಿ ಎಂಬುದು ಬಹಳಷ್ಟು ಒಂದು ಸುರಕ್ಷಿತವಾಗಿದೆ ಎಂಬುದರ ಬಗ್ಗೆ ಮಾಹಿತಿ. ದಯವಿಟ್ಟು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ. NPS ಅನ್ನು ತೆಗೆದು OPS ಅನ್ನು ಮರುಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರ ಬಾಳಲ್ಲಿ ಬೆಳಕು ಚೆಲ್ಲಿದಂತಾಗುತ್ತದೆ. ರಾಜ್ಯದ ಸಂಪೂರ್ಣ ಸರ್ಕಾರಿ ನೌಕರರೇ ಈ ಒಂದು ಮಾಹಿತಿ ಎಲ್ಲರಿಗೂ ಸಹ ಶೇರ್ ಮಾಡಿ. ರಾಜ್ಯದಲ್ಲಿ ಎಲ್ಲರಿಗೂ ಸಹ ಗೊತ್ತಾಗಲಿ ಹಳೆ ಪಿಂಚಣಿ ಎಷ್ಟು ಲಾಭ ಇದೆ, ಹೊಸ ಪಿಂಚಣಿ ಎಷ್ಟು ಪಿಡುಗಾಗಿ ಪರಿಣಮಿಸ್ತಾ ಇದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.